ಜೊತೆಗೆ ನಿಮ್ದು ಫಸ್ಟ್ ಪೇಮೆಂಟ್ ಕೂಡ ಸಿಕ್ತು ನಿನ್ನೆ, ಅದ್ರ ಬಗ್ಗೆ ನಿಮ್ಮ ಅನುಭವ ಹೇಳಿ ಫಸ್ಟ್. ನಾವು ಇಷ್ಟು ವರ್ಷದಿಂದ ಇನ್ನೊಬ್ಬರ ಕಡೆ ಇಸ್ಕೊಂತಿದ್ವಿ ಹೊರತು ನಮ್ಮದ ಕಷ್ಟಪಟ್ಟು ದುಡ್ದಿದ್ದ ದುಡ್ಡು ನಾವು ನೋಡಿದ್ದಿಲ್ರಿ ಇಷ್ಟು ವರ್ಷದಿಂದ. ನಿನ್ನೆ ಅಂತ ಬಾಳ ಖುಷಿ ಆಗೈತ್ರಿ ನಮಗೆ. ಎಷ್ಟು ತಗೊಂಡ್ರಿ ಮೇಡಮ್ ಫಸ್ಟ್ ಪೇಮೆಂಟ್? ಎಷ್ಟು ತಗೊಂಡ್ರಿ? 72,000 ತಗೊಂಡಿವ್ರಿ. ಮತ್ತೊಮ್ಮೆ ಹೇಳಿ. 72,000 ತಗೊಂಡೇವ್ರಿ. ಹೇಗ ಅನಿಸ್ತು? ನೀವು ಬಂದ್ ನೋಡಿದ್ರಿ, ಭೇಟಿ ಮಾಡಿದ್ರಿ, ನಮ್ಮ ಆಫೀಸಿಗೆಲ್ಲ ಭೇಟಿ ಮಾಡಿದ್ರಿ, ನನ್ನ ಜೊತೆ ಮಾತಾಡಿದ್ರಿ, ಅವಾಗ ಏನ್ ಅನಿಸ್ತು ನಿಮ್ಗೆ? ನಮಗೂ ಹೆಣ್ಣು ಮಕ್ಕಳಿಗೆ ನಿಮ್ಮಂತವ್ರ ಬೇಕು, ಅವ್ರ ಹೆಲ್ಪ್ ಇರ್ಬೇಕು ಅಂತ ಖುಷಿ ಆದ್ರಿ. ಆಮೇಲೆ ಮನಿಗ್ ಹೋಗಿ ನಮ್ಮ ಯಜಮಾನ್ರಿಗೂ ಹೇಳಿದ್ವಿ. ಅವರು ನೀವೆಲ್ಲ ಬರ್ಕೊಟ್ಟಿದ್ ಡೀಟೇಲ್ಸ್ ನೋಡಿದ್ರಿ, ಚಲೋ ಐತಿ, ಹೋಗಿ ಒಂದ್ಸರ್ತಿ ಮಾತಾಡಿ ಬರೋಣ ಅಂತೇಳಿ ಅಂದ್ರಿ. ಆಮೇಲೆ ಸಂಡೇ ದಿನ ನೀವು ಫ್ರೀ ಇಲ್ಲಂದ್ರು ನಮ್ಮ ಸಂಬಂಧ ಫ್ರೀ ಮಾಡ್ಕೊಂಡು ಬಂದ್ ಆಫೀಸಿಗೆ ಬಂದ್ ಎಲ್ಲಾ ತಿಳಿಸ್ಕೊಟ್ರಿ ನಮಗ. ಆಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ನನ್ನ ಕುಟುಂಬದವರೇ. ಸೊ ಇಲ್ಲಿ ನಮ್ಮ ಜೊತೆ 2 ಜನ ಮೇಡಮ್ಸ್ ಇದ್ದಾರೆ. ಅವ್ರ ಪರಿಚಯನ ಮಾಡಿಕೊಡ್ತೀನಿ. ಒಂದು ಕೂಡು ಕುಟುಂಬದಲ್ಲಿ ಇರುವಂಥವ್ರು, ಅಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವಂಥವ್ರು. ಸೊ ಅವರು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಏನು ಮಾಡ್ತಿದ್ರು, ಹೇಗೆ ಈ ಅಗರಬತ್ತಿ ಬಿಸ್ನೆಸ್ನ ಯಾಕೆ ಚೂಸ್ ಮಾಡಿದ್ರು, ಈಗ ಯಾವ ರೀತಿಯಲ್ಲಿ ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ, ಏನು ಪ್ರಾಫಿಟ್ ಪಡ್ಕೋತಾ ಇದ್ದಾರೆ, ಪ್ರತಿಯೊಂದರ ಬಗ್ಗೆ ವಿವರವಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಡಿಟೇಲ್ ಆಗಿ ಮೇಡಮ್ ಅವ್ರ ಜೊತೆ ಮಾತಾಡಿ ನಿಮಗೆ ತಿಳಿಸ್ತೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವಿವರಿಸಿ. ನಾವು ರಾಜೇಶ್ವರಿ ಅಂತೇಳಿ ಇಲ್ಲೇ ಹುಬ್ಳಿ ಪಕ್ಕ ನೂಲಿಯವ್ರಿ. ಮೇಡಮ್ ತಮ್ಮ ಹೆಸರು? ನಾವು ಸುಧಾ ಅಂತೇಳಿ, ನಾವು ಅದೇ ಊರವರು, ಅವರು ನಾವು ಒಂದೇ ಮನೆಯವರು. ಓಕೆ, ಒಂದೇ ಮನೆಯವರು. ಸೊ ತುಂಬಾ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅವ್ರು ನೀವು. ಸೊ ಟೋಟಲ್ ಎಷ್ಟು ಜನ ಇರ್ತೀರಮ್ಮ? ನಾವು ಮನೆಯಲ್ಲಿ 20 ಜನ ಇದೇವ್ರಿ. 10 ಜನ ಮಕ್ಳು ಇದೇವ್ರಿ, 10 ಜನ ದೊಡ್ಡವ್ರು ಇದೇವ್ರಿ. ಓಕೆ, 20 ಮೆಂಬರ್ಸ್. ಓಕೆ ಮೇಡಮ್, ಈ ಅಗರಬತ್ತಿ ಬಿಸ್ನೆಸ್ನ ಯಾವತ್ತು ಶುರು ಮಾಡಿದ್ರಿ? ನಾವು ಈಗ ಅಲ್ಲೇ 2 ಮಂತ್ ಆಯ್ತ್ರಿ. 20 ಜನ ಇರೋದ್ರಿಂದ ನಾವು ಸ್ವಲ್ಪ ಏನಾರ ದುಡಿದ್ರ ಮನಿಗೆ ಸ್ವಲ್ಪ ಏನಾರ ಹೆಲ್ಪ್ ಆಗ್ಬೋದು ಅನ್ನೋ ಸಂಬಂಧ ನಾವು ಇದನ್ನ ಶುರು ಮಾಡ್ಕೊಂಡ್ವಿ. ಅಗರಬತ್ತಿ ಬಿಸ್ನೆಸ್ನ ಶುರು ಮಾಡಿದ್ವಿ. ಓಕೆ, ಸೊ ಇದಕ್ಕಿಂತ ಮೊದಲು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಅದು ಸ್ವಲ್ಪ ಕೆಮ್ಮು ಅದೆಲ್ಲ ಹೆಲ್ತ್ ಪ್ರಾಬ್ಲಮ್ ಆಗತ್ರಿ, ಅದಕ್ಕೆ ಅದನ್ನ ಬ್ಯಾಡ್ ಅಂತ ಬಿಡಿಸಿದ್ರಿ. ಓಕೆ ಓಕೆ. ಸೊ ಈ ಅಗರಬತ್ತಿ ಬಿಸ್ನೆಸ್ ಅದು ಆಶಾಕಿರಣ ಎಂಟರ್ಪ್ರೈಸಸ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ನಾವ್ ಹಿಂಗ ಒಂಥರ ಫೋನ್ ನೋಡ್ತಾ ಇದ್ದೀವ್ರಿ, ಅದ್ರಾಗ ನಿಮ್ದು ವಿಡಿಯೋಸ್ ಬಂತು. ಹಂಗಾಗಿ ನಾವು ನೋಡಿದ್ವಿ, ಚೆನ್ನಾಗ್ ಅನಿಸ್ತ್ರಿ ನಮಗೆ. ಮಾಡಿದ್ರೆ ಹೇಗ ಅನಿಸ್ತು? ನೀವು ಬಂದ್ ನೋಡಿದ್ರಿ, ಭೇಟಿ ಮಾಡಿದ್ರಿ, ನಮ್ಮ ಆಫೀಸಿಗೆಲ್ಲ ಭೇಟಿ ಮಾಡಿದ್ರಿ, ನನ್ನ ಜೊತೆ ಮಾತಾಡಿದ್ರಿ, ಅವಾಗ ಏನ್ ಅನಿಸ್ತು ನಿಮ್ಗೆ? ನಮಗೂ ಹೆಣ್ಣು ಮಕ್ಕಳಿಗೆ ನಿಮ್ಮಂತವ್ರ ಬೇಕು, ಅವ್ರ ಹೆಲ್ಪ್ ಇರ್ಬೇಕು ಅಂತ ಖುಷಿ ಆದ್ರಿ. ಆಮೇಲೆ ಮನಿಗ್ ಹೋಗಿ ನಮ್ಮ ಯಜಮಾನ್ರಿಗೂ ಹೇಳಿದ್ವಿ. ಅವರು ನೀವೆಲ್ಲ ಬರ್ಕೊಟ್ಟಿದ್ ಡೀಟೇಲ್ಸ್ ನೋಡಿದ್ರಿ, ಚಲೋ ಐತಿ, ಹೋಗಿ ಒಂದ್ಸರ್ತಿ ಮಾತಾಡಿ ಬರೋಣ ಅಂತೇಳಿ ಅಂದ್ರಿ. ಆಮೇಲೆ ಸಂಡೇ ದಿನ ನೀವು ಫ್ರೀ ಇಲ್ಲಂದ್ರು ನಮ್ಮ ಸಂಬಂಧ ಫ್ರೀ ಮಾಡ್ಕೊಂಡು ಬಂದ್ ಆಫೀಸಿಗೆ ಬಂದ್ ಎಲ್ಲಾ ತಿಳಿಸ್ಕೊಟ್ರಿ ನಮಗ. ಆಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಹೆಲ್ಪ್ ಮಾಡಿದ್ರಲ್ಲ, ನಮಗೂ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಈಗ ನೀವು ಹೇಳಿದ್ರಿ ನಾವ್ ಈ ಬಿಸ್ನೆಸ್ನ ಶುರು ಮಾಡಿ 2 ತಿಂಗಳ ಆಯ್ತು ಅಂತ. ಸೊ ನಿನ್ನೆ ನೀವು ಹೊಸದಾಗಿ ಮೆಟೀರಿಯಲ್ ಕೂಡ ತಂದು ಹಾಕಿದ್ರಿ. ಎಷ್ಟು kg ಮೆಟೀರಿಯಲ್ ತಗೊಂಡ್ ಬಂದ್ ಹಾಕಿದ್ರಿ, ಅದ್ರ ಬಗ್ಗೆ ಹೇಳಿ ಮೇಡಮ್. ನಾವು ಸ್ಟಾರ್ಟಿಂಗ್ 1,000 kg ತಗೊಂಡ್ ಹೋಗಿದ್ದೀವ್ರಿ. ಅದ್ರಾಗ ನಾವು ವಾಪಸ್ ನಿನ್ನೆ ತಗೊಂಡ್ ಬಂದ್ ಹಾಕಿದ್ವಿ. ನಮ್ಗೆ ಬಾಳ ಖುಷಿ ಆತ್ರಿ. ಇಷ್ಟು ನಾವು ಮಾಡಿದ್ವೆಲ್ಲ. ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳಿಕ್ ಇಷ್ಟಪಡ್ತೀನಿ. ಮಹಿಳೆಯರು ಇವರ ಮನೆಯಲ್ಲಿರುವಂತಹ ಯಜಮಾನ್ಸರು ಅವ್ರದೇ ಆದಂತಹ ಕೆಲಸಗಳಲ್ಲಿ ಬಿಸಿ ಇರ್ತಾರೆ. ಕೇವಲ ಮಹಿಳೆಯರು ಮೇಂಟೈನ್ ಮಾಡಿದ್ದಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದೇ ಅವರೇ ಎತ್ಕೊಂಡ್ಬಂದು ಹಾಕ್ತಾ ಇದ್ದಾರೆ. ಅಲ್ಲಿ ಮೇಡಮ್ ನೋಡಿ,
ಮೆಟೀರಿಯಲ್ ನ ತೆಗೆದು ಕೊಡ್ತಾ ಇದ್ದಾರೆ ರಾಜೇಶ್ವರಿ ಮೇಡಮ್ ಅವರು. ಸುಧಾ ಮೇಡಮ್ ಅವರು ಅದನ್ನ ಎತ್ಕೊಂಡು ಬಂದು, ಅವರು ಏನ್ ಜೊತೆಲಿ ಇದಾರಲ್ಲ ಆ ವ್ಯಕ್ತಿ ಇದಾರಲ್ಲ, ಅವರು ಕೂಡ ಗಾಡಿ ಡ್ರೈವರು, ಅವ್ರು ಹೆಲ್ಪ್ ತಗೊಂಡು ಸುಧಾ ಮೇಡಮ್ ಅವರು ತಗೊಂಡ್ಬಂದ್ಬಿಟ್ಟು ರಾಜೇಶ್ವರಿ ಮೇಡಮ್ ಅವರು ತಗೊಂಡ್ಬಂದ್ಬಿಟ್ಟು ಹಾಕ್ತಾ ಇದ್ದಾರೆ. ಹಾಗಿದ್ರೆ ನಾನು ಕೇಳುವಂಥದ್ದು, ಮಹಿಳೆಯರಿಗೆ ಅಸಾಧ್ಯನಾ? ಯಾವುದು ನಮ್ಮ ಕಡೆ ಅಸಾಧ್ಯವಿಲ್ಲ. ನಾವು ಮನ್ಸು ಮಾಡಿದ್ರೆ, ಮಹಿಳೆಯರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ, ಏನ್ ಬೇಕಾದ್ರೂ ನಾವು ಸಾಧಿಸಬಹುದು ಅನ್ನುವಂಥದ್ದಕ್ಕೆ ನಮ್ಮ ರಾಜೇಶ್ವರಿ ಮೇಡಮ್, ಸುಧಾ ಮೇಡಮ್, ಮತ್ತೆ ಅಲ್ಲಿ 2 ಜನ ಇದ್ದಾರೆ. ಅಲ್ಲಿ ಕೂಡ ಮನೆಗೆ ಹೋಗಿ ಕೂಡ ಒಂದ್ಸಲ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಬಂದಿದ್ರು ಹಾಗೆ ಅದನ್ನೊಂದು ಕ್ಲಿಪ್ ತಗೊಳ್ಳೋಣ ಅಂದ್ಬಿಟ್ಟು, ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗ್ಲಿ, ಮೋಟಿವೇಟ್ ಆಗ್ಲಿ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಪೇಮೆಂಟೇ ಮೇಡಮ್ ಅವ್ರದ್ದು ಎಷ್ಟಿತ್ತು? 70,000 72,000 2 ತಿಂಗಳಲ್ಲಿ ಮೇಡಮ್ ಅವರು ತಗೊಂಡಿರುವಂತದ್ದು. ಎಷ್ಟು ಮಿಷಿನ್ ಹಾಕೊಂಡಿದ್ದೀರಾ ಮೇಡಮ್? 2 ಮಿಷನ್. 2 ಮಿಷಿನ್ ಹಾಕೊಂಡಿದ್ದಾರೆ. ಸೊ ಹಾಗಿದ್ರೆ ಇದು ಒಂದು ನಿಮಗೆ ಜಸ್ಟ್ ಒಂದು ಮೋಟಿವೇಶನ್ಗೋಸ್ಕರ ನಾನು ಕೊಟ್ಟಿರುವಂತದ್ದು. ನಿಮಗೂ ಮನ್ಸಿದೆಯಾ? ಹಾಗಿದ್ರೆ ಬನ್ನಿ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಮಹಿಳೆಯರಿಗೆ ಮನೆಯಲ್ಲಿ ಕೂತ್ಕೊಂಡು ಕಾರಣಗಳನ್ನ ಹೇಳ್ತಾ ಇರುವಂತ ಮಹಿಳೆಯರಿಗೆ ನೀವೇನ್ ಮೆಸೇಜ್ ಕೊಡ್ತೀರಿ? ಎಲ್ಲಾ ಹೆಣ್ಮಕ್ಳಿಗೂ ಮನಿ ಕೆಲಸ ಆದ್ಮೇಲೆ ಫ್ರೀ ಟೈಮ್ ಅಂತ ಇದ್ದೇ ಇರ್ತೈತ್ರಿ. ಆ ಫ್ರೀ ಟೈಮ್ನಾಗ ಮಕ್ಕೊಂಡು ಇಲ್ಲ ಬರ್ದ್ ರೋಗ ಬರ್ಸ್ಕೊಳ್ಳೋದಕ್ಕಿಂತ ಇಂಥವ್ ಏನಾರ ಮಾಡ್ಕೊಂಡ್ರೆ ನಮಗೂ ಹೆಲ್ಪ್ ಆಕೈತಿ, ಯಜಮಾನ್ರಿಗೆ ಹೆಲ್ಪ್ ಆಕೈತಿ, ಮಕ್ಳಿಗೆ ಹೆಲ್ಪ್ ಆಕೈತಿ, 4 ದುಡ್ಡು ನಮ್ ಕಡೆನೂ ಇರ್ತಾವ. ಇನ್ನೊಬ್ರ ಜೊತೆ ಕೈ ಹಾಕುವಂತ ಅವಶ್ಯಕತೆ ಬೀಳಂಗಿಲ್ಲ. ನಮ್ ಸ್ವಂತ ದುಡಿಮೆಯೊಳಗ ನಾವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮೇಡಮ್ ನೀವೇನ್ ಹೇಳ್ತೀರಾ ನಮ್ಮ ಮಹಿಳೆಯರಿಗೆ? ಏನಿಲ್ರಿ, ಅದೇ ಸೇಮ್. ನಾವು ಸುಮ್ನ ಕುಂತ್ಕೊಳ್ಳೋದ್ರೊಳಗೆ ಏನು ಉಪಯೋಗ ಆಗಲ್ರಿ. ನಾವು ಒಟ್ಟು ಏನಾರ ಮಾಡ್ಕೊಂಡು ಮನೆಗೆ ಹೆಲ್ಪ್ ಮಾಡೋಣ, ಖಾಲಿ ಸುಮ್ನ ಯಾಕೆ ಕುಂದಿರ್ಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನೆಲ್ಲ ಮಾಡ್ಕೊಂಡೇವ್ರಿ. ಯಾವ ಹೆಣ್ಮಕ್ಳು ಎದ್ರೊಳಗೂ ಕಮ್ಮಿ ಇಲ್ಲ ಅಂತೇಳಿ ನಾವು ತೋರಿಸ್ಕೊಡ್ತೀವಿ. ನಿಜ ನಿಜ. ಸೊ ಇದು ನಮ್ಮ ಪ್ರಿಯಾಮಣಿಗಳಿಗೆ, ಮಹಿಳೆಯರಿಗೆ, ಮೇಡಮ್ಗಳು ನಾನು ಹೇಳುವಂಥದ್ದಲ್ಲ, ಸುಧಾ ಮೇಡಮ್ ಮತ್ತೆ ರಾಜೇಶ್ವರಿ ಮೇಡಮ್ ಅವರು ಹೇಳ್ತಾ ಇರುವಂತಹ ಒಂದು ಕಿವಿ ಮಾತು. ಆಮೇಲೆ ನಿಮ್ಗೆ ಪೇಮೆಂಟ್ ಎಲ್ಲ ಹೇಗಿತ್ತು ಮೇಡಮ್? ಅಂದ್ರೆ ನೀವು ಮೆಟೀರಿಯಲ್ ತಂದು ಕೊಟ್ಟಾಗ ನಾವು ಪೇಮೆಂಟ್ ಕೊಟ್ಟುವ ಅಥವಾ ಕಾಡಿಸಿದ್ವು, ಅದು ಎಲ್ರಿಗೂ ತಲೆಯಲ್ಲಿರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಉದ್ರಿನ ನೀವು ಕೇಳಬೇಡಿ, ನಾನು ಕೇಳಲ್ಲ, ನೀವು ಕೇಳಿದ್ರ ನಾನು ಕೊಡಲ್ಲ, ನಾನು ಕೇಳಿದ್ರೆ ನೀವು ಕೊಡಬೇಡಿ ಅಂತ. ಸೊ ಹಾಗಾಗಿ ನಾನು ಕೇಳ್ತಾ ಇರುವಂತದ್ದು, ಪೇಮೆಂಟ್ ಸಿಸ್ಟಮ್ ನಿಮ್ದು ಯಾವ ರೀತಿಯಲ್ಲಿ? ಏನಿಲ್ರಿ, ನಾವು ತಗೊಂಡ್ಬಂದಿವ್ರಿ, ಹಾಕಿದ್ವಿ, ಅದು ತೂಕ ಮಾಡಿದ್ರು, ನಮ್ದು ಎಷ್ಟಾಗೈತೆ ಅನ್ನೋದು ಅವರು ನೋಡ್ಕೊಂಡ್ರಿ, ಆಗ ನಮ್ ಕೈಯಾಗ ದುಡ್ಡು ಕೊಟ್ಟು ಕಳ್ಸಿ. ಅವಾಗಲೇ ನಿಮ್ ಪೇಮೆಂಟ್ ಕೊಟ್ವಿ. ಓಕೆ. ಈಗ ಮಷಿನ್ಸ್ ಗಳನ್ನ ತಗೊಂಡಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳು ಬರುವಂತದ್ದೇ, ಅವಾಗ ನಿಮ್ ಸರ್ವಿಸ್ ಯಾವ ರೀತಿ ಕೊಟ್ವಿ? ನಮಗ್ ಒಂದ್ ಫೋನ್ ಮಾಡಿರೋ ಅವ್ರು ಈ ರಿಸೀವ್ ಮಾಡ್ಲಿಕ್ಕೆ ಅಷ್ಟೋತ್ರಿ, ಮೆಸೇಜ್ ಆದ್ರೂ ಹಾಕ್ತಿದ್ರಿ. ಹಾಕಿ ಆಮೇಲೆ ನಾವು ಯಾವಾಗ ಬಂದ್ ನಮಗ್ ಇನ್ಫಾರ್ಮೇಶನ್ ಕೊಡ್ರಿ, ನಮಗ್ ತಿಳಿಸ್ಕೊಡ್ರಿ ಅಂತ ನಾವು ಫೋನ್ ಮಾಡಿದಾಗ ತಕ್ಷಣ ಬಂದಾರಿ. 1 ತಾಸಿನೊಳಗ ಬಂದಾರ್ರಿ. 1 ತಾಸಲ್ಲೇ ಬಂದಿದ್ದಾರೆ. ಸೊ ಸರ್ವಿಸ್ ಇಂದು ಕೂಡ ನಿಮ್ಗೆ ಯಾವಾಗಾದ್ರೂ ಪ್ರಾಬ್ಲಮ್ ಮಾಡಿದಾವ? ಕೆಲವೊಮ್ಮೆ ನಾವು ಬಿಸಿ ಇರ್ತೀವಿ, ಇರಲ್ಲ ಅಂತಲ್ಲ, ತಕ್ಷಣಕ್ಕೆ ನಾವು ಕಾಲ್ ರಿಸೀವ್ ಮಾಡಲ್ಲ. ಎಲ್ಲರೂ ಕೂಡ ಕೆಲವೊಮ್ಮೆ ಬಿಸಿ ಇದ್ದಾಗ, ಆಫೀಸಲ್ಲಿ ಇರುವಂತಹ ಹುಡುಗರು ಆಗಿರ್ಬೋದು ಅಥವಾ ನಾನು, ಎಲ್ಲರೂ ಬಿಸಿ ಇದ್ದಾಗ ನಾವು ಇಮಿಡಿಯೇಟ್ಲಿ ನಾವು ರೆಸ್ಪಾನ್ಸ್ ಮಾಡದೇ ಇರ್ಬೋದು. ಬಟ್ ನಾವು 100% ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಯಾವಾಗ ಫ್ರೀ ಆಗ್ತೀವೋ ಅವಾಗ ನಿಮ್ ಕಾಲ್ನ ರಿಸೀವ್ ಮಾಡಿರ್ತೇವೆ. ನಿಮ್ಗೆ ಏನ್ ಬೇಕು ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ನಿಮಗೆ ಟ್ರೈನಿಂಗು ಕೂಡ ಕೊಡ್ತೀವಿ, ಅದ್ರ ಬಗ್ಗೆ ವಿವರವಾಗಿ ಅದ್ರ ಬಗ್ಗೆ ಟ್ರೈನ್ ಮಾಡ್ತೀವಿ. ಆದ್ರೆ ಕೆಲಸ ಮಾಡ್ಬೇಕಂತ ಯಾರಿಗ್ ಮನ್ಸಿರ್ಬೇಕು ಮೇಡಮ್? ನಿಮಗಿರ್ಬೇಕು. ಕಷ್ಟ ಆಗ್ತಿತ್ತಲ್ವಾ ಸ್ಟಾರ್ಟಿಂಗ್ ಅಲ್ಲಿ? ಆಗೈತ್ರಿ. ಒಂದೊಂದ್ ಸರ್ತಿ ನಾವು ಮಿಷನ್ ತಗೊಂಡಾಗ ಬಾಳ್ ಕಿರಿಕ್ ಮಾಡೈತ್ರಿ. ಫಸ್ಟ್ ಗೆಲ್ಲ ಕಿರಿಕ್ ಮಾಡೈತ್ರಿ. ಅದಕ್ ನಾವ್ ಸಟ್ ಆಗ್ಬೇಕ್ರಿ, ನಮಗ್ ಆತ್ ಸಟ್ ಆಗ್ಬೇಕ್ರಿ ಮಿಷನ್. ಆಮೇಲೆ ಅದ್ರ ಮಾತ್ ನಾವ್ ಕೇಳ್ತೇವೆ, ನಮ್ಮ ಮಾತ್ ಮಿಷನ್ ಕೇಳ. ಒಂದು ಸಣ್ಣ ಉದ್ಯೋಗಕ್ಕೆ ನೀವು ಆಫೀಸಿಗೆ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ, ನೀವು LKG ಇಂದ ಡಿಗ್ರಿ ಮಟ್ಟ ಕಲ್ತಾಗ ನಮಗೆ ಒಂದು 8,000 ರೂಪಾಯಿನ, 7,000 ರೂಪಾಯಿನ, 10,000 ರೂಪಾಯಿನ ಪೇಮೆಂಟ್ ಕೊಡ್ತಾರೆ ಅಲ್ವಾ? ಅಗರಬತ್ತಿ ಬಿಸ್ನೆಸ್ ನ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ತಿರ್ಬೇಕಾದ್ರೆ ಮಿನಿಮಮ್ 1 ಮಂತ್ ಟೈಮ್ ಕೊಡ್ಬೇಕು ಅದಕ್ಕೆ ಕಲೀಲಿಕ್ಕೆ. ನಾವ್ ಕಲ್ಕೋಬೇಕ್ರಿ. ನಿಜ. ಅವಾಗ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿರಲ್ರಿ, ನಾವ್ ಕಲ್ಕೊಂಡ್ಮೇಲೆ ಇದು ಇಷ್ಟೇನಾ ಅನ್ಸುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಅಂತೂ ನಾವು ಮಾಡ್ತೀವಲ್ಲ, ನಮಗ ಅದು ಖುಷಿ ಐತ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಮಹಿಳೆಯರು, ನಾನು ಇನ್ನೊಮ್ಮೆ ಇವರು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಒಂದು ಸಣ್ಣ ಇನ್ಫಾರ್ಮೇಶನ್ ಹಾಗೆ ಕುತ್ಕೊಂಡಿದ್ವಿ, ಹಾಗೆ ಒಂದು ಇನ್ಫಾರ್ಮೇಶನ್ ನಿಮಗೂ ಕೂಡ ಸಿಗಲಿ, ಮೋಟಿವೇಶನ್ ಆಗಲಿ. ಎಲ್ಲ ಮಹಿಳೆಯರು ಕೂಡ ಹೊರಗೆ ಬನ್ನಿ, ಹೆಣ್ಣು ಅಬಲೆ ಅಲ್ಲ ಸಬಲೆ ಅನ್ನುವಂಥದ್ದನ್ನ ಪ್ರೂವ್ ಮಾಡಿ, ಎಲ್ಲದಕ್ಕೂ ಇನ್ನೊಬ್ರ ಮುಂದೆ ಕೈ ಚಾಚಲಿಕ್ಕೆ ಹೋಗ್ಬೇಡಿ, ನೀವು ಕೂಡ ಕೊಡೋರಾಗಿ ಅಂತ ಹೇಳ್ತಾ
ನಿಮಗೆ ಬೆಳೆಸಲಿಕ್ಕೆ ಆಶಾಕಿರಣ ಎಂಟರ್ಪ್ರೈಸಸ್ ಇದೆ, ನಾವಿದ್ದೀವಿ. ಸೊ ಜೊತೆಯಾಗಿ ಬಾಳೋಣ, ಜೊತೆಯಾಗಿ ಬೆಳೆಯೋಣ. ಮಾಡೋ ಮನಸ್ಸಿದೆಯಾ? ಇದು ಕೇವಲ ಮಹಿಳೆಯರು ಪುರುಷರು ಅನ್ನುವಂಗಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಮಾಡುವಂತಹ ಮನಸ್ಸಿದ್ರೆ ಆಶಾಕಿರಣ ಎಂಟರ್ಪ್ರೈಸಸ್ಗೆ ಬಂದು ಭೇಟಿ ಕೊಡಿ. ನಿಮ್ಮ ಸಪೋರ್ಟಿಗೆ ನಾನಿದ್ದೀನಿ. ಸ್ಕ್ರೀನ್ ಕೆಳಗಡೆ ಒಂದು ನಂಬರ್ ಹಾಕಿರ್ತೀನಿ, ಆ ನಂಬರಿಗೆ ಫೋನ್ ಮಾಡಿ. ಇದು ಬಂದ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಮಂಜುನಾಥ್ ನಗರ್ ಕ್ರಾಸ್ ಅಲ್ಲಿ ಇರುವಂತದ್ದು, ಗೋಕುಲ್ ರೋಡ್ ಅಲ್ಲಿ. ನೀವು ಅಲ್ಲಿ ಬಂದು ಫೋನ್ ಮಾಡಿದ್ರೆ ಸಾಕು, ಅಥವಾ ಒಂದು ಹೈ ಮೆಸೇಜ್ ಹಾಕಿದ್ರು ಸಾಕು, ನಿಮಗೆ ಲೊಕೇಶನ್ ನಾನು ಕಳಿಸ್ಕೊಡ್ತೀನಿ. ನಿಮಗೂ ಬಿಸ್ನೆಸ್ ಮಾಡೋ ಮನಸ್ಸಿದೆಯಾ? ಹಾಗಿದ್ರೆ ಹಿಂದೆ ಭೇಟಿ ಮಾಡಿ ಆಶಾಕಿರಣ ಎಂಟರ್ಪ್ರೈಸಸ್ಗೆ. ಜೊತೆಯಾಗಿ ಬಾಳೋಣ, ಜೊತೆಯಾಗಿ ಬೆಳೆಯೋಣ.